ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ವಿಚಾರಣೆಯನ್ನ ಎದುರಿಸ್ತಾ ಇದೆ. ಇವತ್ತು ಮೈಸೂರಿಗೆ ದರ್ಶನ್ರನ್ನ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇದರ ನಡುವೆ ಇನ್ನುಳಿದಂತೆ ಏನ್ ಬೆಳವಣಿಗೆ ಆಗ್ತಾ ಇದೆ ನೋಡ್ತಾ ಹೋಗೋಣ. ಕೊಲೆ ಕೇಸ್ನಲ್ಲಿ ಹಲವು ಮಂದಿಯ ವಿಚಾರಣೆಗೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಆರೋಪಿಗಳಲ್ಲದೆ ಇನ್ನೂ ಹಲವರ ವಿಚಾರಣೆ ಈ ಪ್ರಕರಣದಲ್ಲಿ ಆರೋಪಿಗಳಷ್ಟೇ ಅಲ್ಲ, ಇನ್ನೂ ಹಲವರ ವಿಚಾರಣೆ ಮಾಡಿ ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ ಪೊಲೀಸರು. ಸಾಕ್ಷಿಗಳಾಗಿ ಒಂದು ಪರಿಗಣನೆಗೆ ತಗೊಳ್ತಾ ಇದ್ದಾರೆ. ಎಕ್ಸಾಂಪಲ್, ನಿನ್ನೆ ಹಾಸ್ಯ ನಟ ಚಿಕ್ಕಣ್ಣ ಅವರ ಸ್ಟೇಟ್ಮೆಂಟ್ ಅನ್ನ ಕೂಡ ಪಡೆದುಕೊಂಡಿದ್ದಾರೆ. ಸ್ಥಳ ಮಹಜೂರು ಆಯಿತು ಸ್ಟೋನಿ ಬ್ರೂಕ್ ಪಬ್ನಲ್ಲಿ. ಅವ್ರನ್ನು ಕೂಡ ಒಂದು 2 ಗಂಟೆ 3 ಗಂಟೆಗಳ ಕಾಲ ಆ ಒಂದು ಸ್ಥಳದಲ್ಲಿ ಏನಾಯ್ತು, ನೀವು ಎಷ್ಟೊತ್ತಿಗೆ ಬಂದ್ರಿ, ಯಾರ್ಯಾರಿದ್ರು ದರ್ಶನ್ ಜೊತೆ, ಪಾರ್ಟಿ ಏನು ಎಷ್ಟೊತ್ತಿಂದ ಆರಂಭ ಆಯಿತು, ಕುಡ್ದಿದ್ರ, ಇವೆಲ್ಲವನ್ನ ಕೂಡ ಕೇಳಿದ್ದಾರೆ. ಅದೇ ರೀತಿಯಾಗಿ ಹಾಸ್ಯ ನಟ ಚಿಕ್ಕಣ್ಣ ಮಾತ್ರ ಅಲ್ಲ, ಇನ್ನೂ ಹಲವರನ್ನ ಈ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಪರಿಗಣಿಸುವ ಸಾಧ್ಯತೆ ಇದೆ. ದರ್ಶನ್ ಗ್ಯಾಂಗ್ ವಿರುದ್ಧ ಇಲ್ಲಿ ತನಕ ಹೇಳಿಕೆ ಕೊಟ್ಟಿದ್ದೆಷ್ಟು ಮಂದಿ ಗೊತ್ತಾ? ಆರೋಪಿಗಳು ಸೇರಿದಂತೆ ಒಟ್ಟು 27 ಮಂದಿಯ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅದರಲ್ಲಿ 17 ಮಂದಿ ಆರೋಪಿಗಳು, ಉಳಿದಂತೆ ಸಾಕ್ಷಿಯಾಗಿ ಘಟನಾ ಸ್ಥಳದಲ್ಲಿ ಹಾಜರಿದ್ದ ವ್ಯಕ್ತಿಗಳನ್ನ ವಿಚಾರಣೆ ಮಾಡೋದ್ರ ಮುಖಾಂತರ ಪರಿಗಣನೆಗೆ ತಗೊಂಡಿದ್ದಾರೆ. 17 ಜನ ಆರೋಪಿಗಳು ಬಿಟ್ರೆ ಉಳಿದಂಥವ್ರು ಯಾರ್ಯಾರು ಅವತ್ತು ಪಾರ್ಟಿಲಿ ಭಾಗಿಯಾಗಿದ್ರು ಅಂಥವ್ರನ್ನ. ಡಿ ಗ್ಯಾಂಗ್ ವಿರುದ್ಧ ಎಷ್ಟು ಜನ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಒಟ್ಟು 27 27ರಲ್ಲಿ 17 ಜನರನ್ನ ಬಿಡೋಣ, ಯಾಕಂದ್ರೆ ಅವ್ರ ಆರೋಪಿಗಳು. ಉಳಿದಂತೆ ಇನ್ನೂ 10 ಜನರನ್ನ ಹೆಚ್ಚುವರಿಯಾಗಿ ಒಂದು ವಿಚಾರಣೆಯನ್ನ ನಡೆಸಿದ್ದಾರೆ. ಸ್ಥಳ ಮಹಜರಿಗೂ ಕೂಡ ಕರೆಸಿದ್ರು. ಅದರಲ್ಲಿ ನಿನ್ನೆ ಚಿಕ್ಕಣ್ಣ ಅವ್ರನ್ನ ಕೂಡ ಕರೆಸಿದ್ರು. ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂಥವ್ರನ್ನ ವಿಚಾರಣೆ ಮಾಡಿದ್ದಾರೆ ಪೊಲೀಸರು. ಅವ್ರು ಕೊಟ್ಟಂತಹ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಅವರ ತನಿಖೆಗೆ ವೇಗ ಕೊಟ್ಟಿದ್ದಾರೆ ಅಥವಾ ಚುರುಕು ಮುಟ್ಟಿಸ್ತಿದ್ದಾರೆ ಅಂತ ಹೇಳ್ಬೋದು. ಈ ಪ್ರಕರಣದಲ್ಲಿ ಒಟ್ಟು 10 ಮಂದಿಯನ್ನ ಸಾಕ್ಷಿಯಾಗಿ ಪರಿಗಣನೆಗೆ ತಗೊಂಡಿದ್ದಾರೆ. ಯಾರೆಲ್ಲ ಚಿಕ್ಕ ಪುಟ್ಟವರಲ್ಲ, ಎಲ್ಲ ದೊಡ್ಡವರೇ ಪರಿಚಿತರೇ. ಇಲ್ಲಿವರೆಗೂ ಇದೀಗ 10 ಮಂದಿ ಹೇಳಿಕೆಯನ್ನ ಘಟನಾ ಸ್ಥಳದಲ್ಲಿ ಯಾರೆಲ್ಲ ಹಾಜರಿದ್ರು ಅಂತಹ ವ್ಯಕ್ತಿಗಳನ್ನ ವಿಚಾರಣೆ ಮಾಡೋದ್ರ ಮುಖಾಂತರ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಪ್ರತ್ಯಕ್ಷ ಮಾತ್ರ ಅಲ್ಲ, ಪರೋಕ್ಷವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೆಲ ಸಾಕ್ಷಿಗಳನ್ನ ಹುಡುಕೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪೊಲೀಸರು. ಇದೀಗ ಈ ಒಂದು ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷ ವ್ಯಕ್ತಿಗಳಿಂದಲೂ ಮಾಹಿತಿನ ಕಲೆ ಹಾಕೋದ್ರ ಮುಖಾಂತರ ಅವತ್ತು ಯಾರೆಲ್ಲ ಇದ್ರು, ಒಂದು ಪಬ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದವ್ರು ಅಷ್ಟೇ ಅಲ್ಲ, ಆ ಶೆಡ್ಗೆ ಸಂಬಂಧಪಟ್ಟಂಥವರಿಂದಲೂ ಕೂಡ ಮಾಹಿತಿನ ಪಡೆದುಕೊಳ್ತಾ ಇದ್ದಾರೆ. ಯಾವೆಲ್ಲ ವೆಪನ್ ಇಟ್ಕೊಂಡಿದ್ರು, ಏನಾಯ್ತು ಅವತ್ತು, ಘಟನೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಈ ಪ್ರಕರಣದಲ್ಲಿ ಸದ್ಯ ತನಿಖೆ ಎಲ್ಲಿ ತನಕ ಬಂದಿದೆ? ಸುಮಾರು ಈ ಆರೋಪಿಗಳನ್ನ ಹೊರತುಪಡಿಸಿ ಇನ್ನು ಎಷ್ಟು ಜನರನ್ನ ಸಾಕ್ಷಿಯಾಗಿ ಪರಿಗಣನೆಗೆ ತಗೊಂಡಿದ್ದಾರೆ? ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಸಂಬಂಧ ಈವರೆಗೂ ಕೂಡ 17 ಮಂದಿಯನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಮಂದಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಒಟ್ಟಾರೆಯಾಗಿ ಈವರೆಗೂ ಕೂಡ ಠಾಣೆಯಲ್ಲಿ 27ಕ್ಕೂ ಹೆಚ್ಚು ಜನ ಸಂಬಂಧಪಟ್ಟ ಈ ಕೊಲೆಗೆ ಸಂಬಂಧಪಟ್ಟಂತಹ ಆರೋಪಿಗಳು, ಅದರ ಜೊತೆಗೆ ಸಾಕ್ಷಿಗಳಾಗಿ ಪರಿಗಣಿಸಲಾದಂತಹ ವ್ಯಕ್ತಿಗಳನ್ನ ಸ್ಟೇಷನ್ನಲ್ಲಿ ಇರಿಸಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಲ್ಲಿಗೆ 10ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ಸಾಕ್ಷಿಗಳನ್ನಾಗಿ ಮಾಡಿಕೊಂಡಿದೆ. ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಪ್ರಕರಣದಲ್ಲಿ ಸಾಕ್ಷಿಯನ್ನು ನುಡಿಯೋದಕ್ಕೆ ಅಥವಾ ಆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥವರು ಮತ್ತು ಇವರಿಗೆ ಗೊತ್ತಿಲ್ಲದಂಥವರು ಮತ್ತು ಗೊತ್ತಿಲ್ಲದೆ ಈ ವಿಚಾರದಲ್ಲಿ ಸಹಾಯ ಮಾಡಿದಂಥವರು, ಇಂಥವ್ರನ್ನ ಈಗಾಗಲೇ ಸಾಕ್ಷಿಯನ್ನಾಗಿ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಈ ಪ್ರಕರಣ ಒಂದರಲ್ಲಿ ಸುಮಾರು 10 ಜನರನ್ನ ಸಾಕ್ಷಿಗಳನ್ನಾಗಿ ಈಗಾಗಲೇ ಪೊಲೀಸರು ಮಾಡಿಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಗೊತ್ತಿಲ್ಲದೆ ಈ ಪ್ರಕರಣದಲ್ಲಿ ಯಾರೋ ಸ್ನೇಹಿತನ ಒಂದು ಮಾತಿಗೆ ನಂಬೋ ಏನೋ ಗೊತ್ತಿಲ್ಲದೆ ಸಹಾಯ ಮಾಡಿರ್ತಾರೆ. ಅಂದರೆ ರೇಣುಕಾಸ್ವಾಮಿಯ ಕೊಲೆಯನ್ನು ಮಾಡುವ ಉದ್ದೇಶದಿಂದ ತಾವು ನೆರವನ್ನು ನೀಡ್ತಿದ್ದೀವಿ, ತಾವು ಸಹಾಯ ಮಾಡ್ತಿದ್ದೀವಿ ಅನ್ನೋದು ಇವರಿಗೆ ಗೊತ್ತಿಲ್ಲ. ಹೀಗಾಗಿ ಅಂಥವರನ್ನು ಇದೀಗ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳನ್ನಾಗಿ ಮಾಡಿಕೊಳ್ಳುವ ಕೆಲಸವನ್ನು ಮಾಡಲಾಗಿದೆ. ಒಟ್ಟಾರೆಯಾಗಿ ಒಂದು ಕೊಲೆ ಪ್ರಕರಣದಲ್ಲಿ ಸುಮಾರು 17ಕ್ಕೂ ಹೆಚ್ಚು ಆರೋಪಿಗಳು ಅಂತ ಹೇಳಿದ್ರೆ, ಯಾವಾಗ ಕೋರ್ಟ್ಗೆ ಆರೋಪಿಗಳನ್ನು ಕರ್ತಂದ್ರೋ ಆಗ ದರ್ಶನ್ಗೂ ಸಹ ಆಶ್ಚರ್ಯ ಆಗಿತ್ತು. ನನಗೆ ಗೊತ್ತಿರ್ತಕ್ಕಂಥವ್ರು ಒಂದು 7-8 ಜನ, ಈ ಗೊತ್ತಿಲ್ಲದೆ ಇರೋಂಥ ಆಸಾಮಿಗಳೆಲ್ಲ ಯಾರು ಅನ್ನೋದೇ ಗೊತ್ತಿರಲಿಲ್ಲ. ಅಂದರೆ ಯಾರು ದರ್ಶನ್ ಆಪ್ತರಿದ್ರು ಅಂಥವರು ಬೇರೆ ಬೇರೆ ಹುಡುಗರನ್ನ ಕರೆಸಿ ಈ ಕೃತ್ಯದಲ್ಲಿ ಭಾಗಿಯಾಗುವಂತೆ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಆರೋಪಿತರ ಸಂಖ್ಯೆ, ಬಂಧಿತರ ಸಂಖ್ಯೆ 17ನ್ನ ಮೀರಿದೆ. ಅದರ ಜೊತೆಗೆ
ಪರೋಕ್ಷವಾಗಿ ಯಾರು ಸಹಾಯವನ್ನು ಮಾಡಿದ್ರು ಅಂಥವರು ಕೂಡ 10ಕ್ಕೂ ಹೆಚ್ಚು ಜನ ಇದ್ದಾರೆ. ಹೀಗಾಗಿ ಸಾಕ್ಷಿಯನ್ನಾಗಿ ಪರಿಗಣನೆ ಮಾಡೋದಕ್ಕೆ ಪೊಲೀಸರು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಮುಂದೆ ಕೋರ್ಟ್ನಲ್ಲಿ ಇವರು ಸಾಕ್ಷಿಯನ್ನು ನುಡಿಯಬೇಕಾಗುತ್ತೆ. ಅವತ್ತು ಏನಾಯಿತು ಎತ್ತ ಅಂತೇಳಿ ಇದೀಗ ಸಾಕ್ಷಿಯಾಗಿ ಅವರ ಸಹಿಯನ್ನು ಪಡೆಯಲಾಗಿದೆ. ಪಂಚರ ಸಮ್ಮುಖದಲ್ಲಿ ಪ್ರಮುಖ ಸ್ಥಳಗಳಿಗೆ ಅವರನ್ನೂ ಸಹ ಕರೆದೊಯ್ದು ಇದೀಗ ಆ ಸ್ಪಾಟ್ ಮರ್ಜರ್ ಪ್ರಕ್ರಿಯೆಯನ್ನು ಕೂಡ ನಡೆಸಿಕೊಳ್ಳಲಾಗಿದೆ. ಪ್ರಮುಖ ಕಾಲಘಟ್ಟದಲ್ಲಿ ಇದೀಗ ಸಾಕ್ಷಿಗಳ ಸಂಗ್ರಹ ಕಾರ್ಯ ಏನಿದೆ ಅದನ್ನು ತುಂಬ ಪ್ರಬಲವಾಗಿ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ವಿದ್ಯಾ. ವೆಲ್, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಡೀಟೇಲ್ಸ್ಗೆ. ಆರೋಪಿಗಳನ್ನು ಸೇರಿದಂತೆ ಇನ್ನೂ ಒಟ್ಟು ಹೆಚ್ಚುವರಿಯಾಗಿ ಸಾಕ್ಷಿಯನ್ನು ಕಲೆ ಹಾಕೋಕೆ ಪೊಲೀಸರು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಈ ಘಟನೆ ಬಗ್ಗೆ ಯಾರಿಗೆಲ್ಲ ಮಾಹಿತಿ ಇದೆ ಅವ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ತನಿಖೆಗೂ ಕೂಡ ಮುಂದಾಗ್ತಾ ಇದ್ದಾರೆ.